ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಪಳ್ಳಿ ಸಮೀಪದ ಕಣಜಾರು ಎಂಬಲ್ಲಿ ಈ ರೀತಿ ಪೈಪ್‌ಲೈನ್‌ಗೋಸ್ಕರ ಈ ರೀತಿಯ ಅಗ್ದಾಗ ಇಲ್ಲೊಂದು ಗುಹೆ ತರ ಕಂಡು ಇಲ್ಲಿನ ಊರ ಜನರಿಗೆ ಅಥವಾ ಕೆಲಸಗಾರರಿಗೆ ಒಂದು ರೀತಿ ವಿಸ್ಮಯ ತರ ಕಾಣ್ತು. ಸೊ ಅದಕ್ಕೋಸ್ಕರ ನಾನು ಇವತ್ತು ಸುಭಾಷ್ ನಾಯ್ಕರ ಜೊತೆಗೆ ಇಲ್ಲಿ ಬಂದಿದ್ದೇನೆ. ಅವರು ಇತಿಹಾಸ ತಜ್ಞರು ಹೌದು. ಈ ಬಗ್ಗೆ ನಮಗೆ ಗಮನ ಸೆಳೆದವರು ಇದೇ ಊರಿನವರಾದ ಪ್ರಿಯಾ ಎಲ್.ಜಿ. ಕೌಡೂರ್ ಅವರು. ಇದು ನಾವು ಗುಹಾ ಸಮಾಧಿ ಅಂತ ಹೇಳ್ತೇವೆ. ಕೇವ್ ಬರಿಯಲ್ ಅಂತೇಳಿ ಇಂಗ್ಲಿಷ್ ಅಲ್ಲಿ. ಬೃಹಶಿಲಾಯುಗ ಕಾಲದಲ್ಲಿ ಮಾಡುತ್ತಿದ್ದಂತಹ ಇದು ಸಮಾಧಿಗಳು. ಇದು ಗಟ್ಟಿ ಮುರ. ಹಾ, ಈ ಮುರವನ್ನು ಕೆತ್ತಿ ಮಾಡಿದ್ದಾರೆ. ಹಾ, ಹಾ. ಈ ಮುರ ಯಾವತ್ತು ಬೀಳಲ್ಲ. ಎಷ್ಟು ಚಂದ ಮಾಡಿ ಕೆತ್ತಿದ್ದಾರೆ ನೋಡಿ. ಓ, ಅದಷ್ಟೊಂದು ಶಾಶ್ವತ ಜಾಗವನ್ನು ನೋಡ್ಕೊಂಡೇ ಇದು ಮಾಡೋದು. ಒಬ್ಬ ಇಳಿಯುವಷ್ಟು ಮಾತ್ರ ಜಾಗ. ಕೆಳಗಡೆ ಇದು ಒಂಥರ ಕೊಡಪಾನದ ತರ. ಇದು ಅಗಲ ಎರಡು ಅಡಿ ಇದೆ. ಇದರ ಕುತ್ತಿಗೆ ನಾವು ನೆಕ್ ಅಂತ ಏನ್ ಹೇಳ್ತೀವಿ, ಇದು 5 ಅಡಿ ಇದೆ. ಟೋಟಲ್ ಮೇಲಿಂದ ಕೆಳಗಡೆ ತನಕ ಒಂದು 10 ರಿಂದ 12 ಅಡಿ ಇದೆ. ಒಳಗಡೆ ಅಸ್ಥಿಯವಶೇಷಗಳನ್ನು ಮಡಕೆ ಸಮೇತ ಅದರಲ್ಲಿ ಹೂಳುವಂತ. ಇದರಲ್ಲಿ ಒಂದು ಕೆಂಪು ಮತ್ತೆ ಕೆಂಪು ಕಪ್ಪು ಬಣ್ಣದ ಮಡಕೆಗಳೆಲ್ಲ ಸಿಗುತ್ತೆ. ಇಂಥದ್ದು ಉಡುಪಿ ಜಿಲ್ಲೆಯಲ್ಲಿ 100ಕ್ಕೂ ಹೆಚ್ಚು ಸಿಕ್ಕಿದೆ. ಇದು ಮೇಲ್ಗಡೆ ಮುಚ್ಚಿಡ್ತಿದ್ದಂಥದ್ದು. ಇದೊಂದು 2000 ವರ್ಷದಿಂದ ಕಲ್ಲು ಚಪ್ಪಡಿ ಹಾಕಿ ಮುಚ್ಚಿರ್ತಾರೆ. ಒಳಗಡೆಯ ಗಾಳಿ ವಿಷವಾಗಿರುತ್ತೆ. ಹಾಗಾಗಿ ಇದನ್ನು ಒಂದು ದಿನ ಓಪನ್ ಬಿಡ್ಲೇಬೇಕು, ತೆರೆದಿಡ್ಲೇಬೇಕು. ಆವಾಗ ಒಳಗಡೆಯ ಏನು ಗಾಳಿ ಇದೆ, ವಿಷಪೂರಿತ ಗಾಳಿ, ಅದು ಹೊರಗೆ ಬರುತ್ತೆ. ಆ ನಂತರ ಒಂದು ದಿನದ ಬಿಟ್ಟು ನಂತರ ಇಳಿಬಹುದು ಇದರಲ್ಲಿ. ಹಾಗಂತ ಎಲ್ಲರೂ ಬಂದವರೆಲ್ಲ ಇಳಿಬೇಡಿ. ಕೆಲವರ ಆಸೆ ನಿಧಿ ಇರುತ್ತೆ ಅಂತ ಹೇಳಿ. ನಿಧಿ ಇರುವುದಿಲ್ಲ, ಬರೀ ಒಂದಷ್ಟು ಬೂದಿಗಳು ಮಾತ್ರ ಇರುವಂತದ್ದು.